ಆತ್ಮೀಯ ಮಿತ್ರರೇ ನಮಸ್ಕಾರ. ನಿಮ್ಗೆಲ್ರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ನಿನ್ನೆ ಬಿರುಗಾಳಿ ಸಂತದ ಎಪಿಸೋಡ್ನಲ್ಲಿ ಮಾತನಾಡ್ತಾ ವಿವೇಕಾನಂದರಿಗೆ ಕೇಳ್ತಾ ಇದ್ದ ಅನೇಕ ಪ್ರಶ್ನೆಗಳ ಕುರಿತಂತೆ ಚರ್ಚೆಯನ್ನು ಎತ್ತಿದ್ವಿ. ಭಾರತದ ಕುರಿತಂತೆ ಅತ್ಯಂತ ಕೆಟ್ಟ ಚಿಂತನೆಯನ್ನ ಜಗತ್ತಿನಾದ್ಯಂತ ಮಿಷನರಿಗಳು ಹಬ್ಬಿಸಿಬಿಟ್ಟಿದ್ರು. ಭಾರತ ಅನಾಗರಿಕ ಜನಾಂಗ, ಭಾರತದ ಜನರಿಗೆ ಅವರಿಗೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ, ಅರೆ ನಗ್ನರಾಗಿ ತಿರುಗಾಡ್ತಾರೆ. ಅವ್ರ ದೃಷ್ಟಿಯಿಂದ ಸರಿನೇ, ಚಳಿಗಾಲದಲ್ಲಿ ಇರ್ತಾ ಇದ್ದಂಥ ಜನ ಯಾವಾಗಲೂ ಮೈ ಮುಚ್ಕೊಂಡಿರ್ತಿದ್ರು, ಟೈ ಹಾಕ್ಕೊಂಡು ಮೈಯಿನ ಮೇಲಿನ ಅಂಗಾಂಗಗಳೇ ಕಾಣದಂತೆ ಇರ್ತಿದ್ರು. ಆದರೆ ಭಾರತೀಯರು ಹಾಗಲ್ವಲ್ಲ, ಸೆಕೆಗಾಲದ ವಾತಾವರಣದಲ್ಲಿದ್ದವರು ಯಾವಾಗಲೂ ಒಂದು ಪಂಚೆ ಉಟ್ಕೊಂಡ್ರೆ ಅಷ್ಟೇ ಸಾಕು ಅಂತ. ಇಲ್ಲಿ ಹೆಚ್ಚು ಹೆಚ್ಚು ಫಕೀರರು ಇರ್ತಿದ್ರು, ಹೆಚ್ಚು ಹೆಚ್ಚು ಸಂತರು ಇರ್ತಿದ್ರು, ಹೆಚ್ಚು ಹೆಚ್ಚು ಬೈರಾಗಿಗಳಿರ್ತಿದ್ರು. ಇವರುಗಳನ್ನು ನೋಡಿದಂಥ ಈ ಮಿಷನರಿಗಳು ಭಾರತೀಯರು ಅನಾಗರಿಕರು, ವೈಜ್ಞಾನಿಕವಾಗಿ ಮುಂದುವರಿದೇ ಇದ್ದವರು ಅಂತೆಲ್ಲ ಹೇಳೋರು. ಇಂಟ್ರೆಸ್ಟಿಂಗ್ಲಿ ಆರಂಭದಲ್ಲಿ ಇದನ್ನು ಹೇಳ್ತಾ ಇದ್ದಿದ್ದು, ಆನಂತರದ ದಿನಗಳಲ್ಲಿ ವೇದಗಳಲ್ಲಿದ್ದಂಥ ಅದ್ಭುತವಾದ ಸತ್ಯಗಳು ಇವೆಲ್ಲ ತಿಳ್ಕೊಂಡ ಮೇಲೆ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗದೆ ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ವೇದ ಭಾರತದಲ್ವೇ ಅಲ್ಲ, ಉಪನಿಷತ್ತುಗಳು ಭಾರತದಲ್ವೇ ಅಲ್ಲ, ಅದು ಎಲ್ಲೋ ಮಧ್ಯ ಏಷ್ಯಾದಲ್ಲಿ ಹುಟ್ಟಿ ಆನಂತರ ಭಾರತಕ್ಕೆ ಹೋಗಿದ್ದು. ಹೀಗಾಗಿ ಆರ್ಯರ ಆಕ್ರಮಣ ಅನ್ನುವಂಥ ಹೊಸ ವಾದವನ್ನ ಸೃಷ್ಟಿ ಮಾಡಬೇಕಾಗಿ ಕೂಡ ಬಂತು ಅವರಿಗೆ. ಒಟ್ಟಲ್ಲಿ ಭಾರತ ಅನ್ನೋದು ಬುಡಕಟ್ಟು ಜನ, ಅವರು ಕೆಲಸಕ್ಕೆ ಬಾರದೇ ಇರೋರು. ಹೇಗೆ ನಾವು ನೀಗ್ರೋಗಳನ್ನ ಇಟ್ಕೊಂಡಿದ್ದೀವೋ ಹಾಗೆ ಅಲ್ಲಿ ಭಾರತದವರಿದ್ದಾರೆ. ಈ ಭಾರತೀಯರನ್ನ ಮೇಲಕ್ಕೆತ್ತೋದು, ಈ ಕರಿಯರನ್ನ ಮೇಲಕ್ಕೆತ್ತೋದು ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳ್ತಿದ್ರು. ವೈಟ್ ಮ್ಯಾನ್ಸ್ ಬರ್ಡನ್ ಅಂತಂದ್ರೆ ಬಿಳಿಯರಿಗೆ ಭಗವಂತ ಕೊಟ್ಟಿರುವಂತ ಹೊರೆ ಅಂತ. ನಿಮ್ಮನ್ನು ಯಾರು ಕೇಳಿದ್ರಪ್ಪ ನಮ್ಮನ್ನು ಉದ್ಧಾರ ಮಾಡಿ ಅಂತ? ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ವಿ, ನಮ್ಮ ಹೆಸರಿನಲ್ಲಿ, ಉದ್ಧಾರ ಮಾಡುವ ಹೆಸರಿನಲ್ಲಿ ನಮ್ಮನ್ನು ಲೂಟಿ ಮಾಡಿ ನಾಶ ಮಾಡಿದರೆ ಹೊರತು ನೀವು ಮತ್ತೇನು ಮಾಡಿದ್ರಿ ಅಂತ ಈಗ ನನಗೆ ಕೇಳಬೇಕು ಅಂತ ಅನ್ಸುತ್ತಲ್ಲ. ಅವತ್ತು ಪ್ರತ್ಯಕ್ಷವಾಗಿ ಅವರದನ್ನು ಮಾಡ್ತಾ ಇದ್ದ ವಿವೇಕಾನಂದರಿಗೂ ಕೂಡ ಇಷ್ಟೇ ಆಕ್ರೋಶಭರಿತವಾದ ಮಾತುಗಳು ಹೊರಬರ್ತಿದ್ವು. ವಿವೇಕಾನಂದರು ಇದನ್ನ ಅಲ್ಲಿನ ಜನರ ಮುಂದೆ ಮಾತನಾಡಿದ್ರು. ನಾವಾದರೂ ನಮ್ಮಗಳ ನಡುವೆ ಚರ್ಚೆ ಮಾಡ್ತೀವಿ, ಆದರೆ ವಿವೇಕಾನಂದರು ಮುಲಾಜಿಲ್ಲದೆ ಅಲ್ಲಿನ ಜನರ ನಡುವೆ ಭಾರತದ ಕುರಿತಂತೆ ಚರ್ಚೆ ಮಾಡ್ತಿದ್ರು, ಹಿಂದೂ ಧರ್ಮದ ಕುರಿತಂತೆ ಚರ್ಚೆ ಮಾಡ್ತಿದ್ರು. ಈಗ ಆಲೋಚನೆ ಮಾಡಿ, ಒಂದು 8-10 ವರ್ಷಗಳಿಂದ ಯಾವುದೋ ಒಂದು ವಿಚಾರವನ್ನ ಕೇಳಿ ತಿಳ್ಕೊಂಡು ಅದೇ ಸತ್ಯ ಅಂತ ನಂಬ್ಕೊಂಡು ಬಂದ್ಬಿಟ್ಟಿರ್ತೀವಿ. ಈಗ ಯಾರೋ ಒಬ್ಬರು ಬಂದು ಇದು ಸತ್ಯ ಅಲ್ಲ, ಇದು ಸುಳ್ಳು ಅಂತ ಹೇಳ್ತಾರಲ್ಲ. 70 ವರ್ಷಗಳಿಂದ ಭಾರತದಲ್ಲಿ ಒಂದೇ ಸುಳ್ಳನ್ನ ಪದೇ 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 ಹೇಳ್ಕೊಂಡು ಬಂದು ನಮ್ಗೆ ಅದನ್ನ ಸತ್ಯ ಅಂತ ನಂಬಿಸ್ಬಿಟ್ಟಿದ್ರಲ್ಲ. ಈಗ ನಮ್ಗೆ ಅರ್ಥ ಆಗ್ತಿದೆ ಅವೆಲ್ಲ ಸುಳ್ಳು ಅಂತ. ಹಂಗಾದ ತಕ್ಷಣ ಒಂದು ಟ್ರಾನ್ಸಿಷನ್ ಪೀರಿಯಡ್ ನಲ್ಲಿ ಒಂದು ಗೊಂದಲ ಉಂಟಾಗುತ್ತಲ್ಲ. ಆ ತರದ ಗೊಂದಲದಲ್ಲಿ ಅಮೆರಿಕನ್ರು ಇದ್ರು. ವಿವೇಕಾನಂದರು ಅನೇಕ ಸತ್ಯಗಳನ್ನ ಮುಖಕ್ಕೆ ಹೊಡೆದಂಗೆ ಹೇಳ್ತಿರುವಾಗ ಅವ್ರಿಗೆ ಅದನ್ನು ಹೇಗೆ ಸ್ವೀಕರಿಸಬೇಕು ಗೊತ್ತಾಗ್ತಿರ್ಲಿಲ್ಲ. ಆಗ ವಿವೇಕಾನಂದರಿಗೆ ಕೆಲವರು ಸಹಜವಾಗಿ, ಕೆಲವರು ಕಿರಿಕ್ ಮಾಡಬೇಕು ಅಂತಲೂ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಹಾಗೆ ಪ್ರಶ್ನೆಗಳನ್ನು ಕೇಳುವಾಗ ನಿನ್ನೆ ಹೇಳಿದಂತೆ, ಹುಟ್ಟಿದ ಮಕ್ಕಳನ್ನ ನೀವು ಸಮುದ್ರಕ್ಕೆ ಎಸ್ದು ಬಿಡ್ತೀರಂತಲ್ಲ, ಮೊಸಳೆಗಳಿಗೆ ಆಹಾರವಾಗಿ ಕೊಡ್ತೀರಂತಲ್ಲ ಅಂತ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇರ್ತಿತ್ತು, ಹುಟ್ಟಿದ ಮಕ್ಕಳನ್ನ ತಗೊಂಡು ಬಂದು ಜಗನ್ನಾಥನ ರಥದ ಚಕ್ರಕ್ಕೆ ಆ ಮಕ್ಕಳ ತಲೆಯನ್ನು ಇಡ್ತೀರಂತಲ್ಲ, ಹೌದಾ ಅಂತ. ಸ್ವಾಮಿ ವಿವೇಕಾನಂದರು ಎಷ್ಟು ಬಾರಿ ಇವೆಲ್ಲ ಸುಳ್ಳು ಕಣ್ರಪ್ಪ, ಹಾಗೆಲ್ಲ ಇಲ್ಲ, ಜಗನ್ನಾಥನ ಮಹಿಮೆ ಏನು ಅಂತ ಎಲ್ಲವನ್ನೂ ವರ್ಣನೆ ಮಾಡಿದ್ರು. ಅಲ್ಲಿ ಜನಕ್ಕೆ ಸಮಾಧಾನ ಆಗ್ತಿರ್ಲಿಲ್ಲ. ಇವತ್ತಿನ ತರದ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಒಂದು ಕಡೆ ವಿವೇಕಾನಂದರು ಉತ್ತರ ಕೊಟ್ರೆ ಬಹುಶಃ ಎಲ್ಲರಿಗೂ ಅದು ತಲುಪ್ತಿತ್ತು, ಬೇರೆ ಬೇರೆಯವರು ತಾವೇ ಉತ್ತರ ಕೊಟ್ಕೊಳ್ತಿದ್ರೇನೋ. ಆದ್ರೆ ಅವತ್ತಿನ ದಿನ ಹಂಗಿರ್ಲಿಲ್ಲ. ಇರುವಂತಹ ಮಾಧ್ಯಮಗಳನ್ನೇ ಬಳಸ್ಕೊಳ್ಬೇಕಾಗಿದ್ದರಿಂದ ಸ್ವಾಮಿ ವಿವೇಕಾನಂದರು ಎಲ್ಲಿಗೋದ್ರೂ ಈ ಪ್ರಶ್ನೆ ರಿಪೀಟೆಡ್ ಆಗಿ ಕೇಳಲಾಗ್ತಿತ್ತು. ಒಂದು ಕಡೆ ಮಾತ್ರ ಬಹಳ ವಿಚಿತ್ರವಾದ ಪ್ರಶ್ನೆಗಳು ಬಹಳ ಇದ್ವು. ಕೆಲವು ಕಡೆ ಹೇಳ್ತಾರೆ, ನಿಮ್ಮ ಹಳ್ಳಿಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದು ದೊಡ್ಡ ಕುಂಡ ಮಾಡ್ತಾರಂತೆ, ಅಂದ್ರೆ ಮಣ್ಣನ್ನು ತೆಗೆದು ಕುಂಡ ಮಾಡ್ತಾರಂತೆ, ಅದರಲ್ಲಿ ಹೆಣಗಳ ರಾಶಿ ಇರುತ್ತಂತೆ, ಹೌದಾ ಅಂತ. ಎಲ್ಲವೂ ಸುಳ್ಳು, ಯಾವುದೂ ಸತ್ಯ ಅಲ್ಲ. ಅವರು ಆ ಥರದೊಂದು ಪಿಕ್ಚರ್ನ ಭಾರತದ ಕುರಿತಂತೆ ಕೊಟ್ಟಿದ್ರು. ಈ ಥರದ ಸ್ಥಿತಿಯಿಂದ ಭಾರತವನ್ನು ಮೇಲಕ್ಕೆತ್ತಬೇಕು, ಹಿಂಗಾಗಿ ನಮಗೆ ದುಡ್ಡು ಕೊಡಿ ಅಂತ ಕೇಳುವಂತ ಪ್ರಕ್ರಿಯೆ ಅದು. ದುರದೃಷ್ಟಕರ ಸಂಗತಿ ಅಂತಂದ್ರೆ, ಈ ದೇಶದಿಂದ ಅಲ್ಲಿಗೆ ಹೋದವರು ಕೂಡ ದುಡ್ಡನ್ನ ಸಂಪಾದಿಸಲಿಕ್ಕೆ, ತಮಗೆ ಬೇಕಾಗಿರುವ ದುಡ್ಡನ್ನು ತಗೊಳ್ಳಿಕ್ಕೆ ಈ ಮಿಷನರಿಗಳು ಹೇಳ್ತಿರೋ ಸತ್ಯ ಅಂತ ಹೇಳ್ಬಿಡ್ತಿದ್ರು. ಮುಂದೊಂದು ರಮಾಬಾಯಿ ಥರದ ಇಶ್ಯೂಸ್ ಬರುತ್ತೆ. ಆ ರಮಾಬಾಯಿ ಥರದವ್ರ ಹಿಂದೆ ಕೂಡ ನಾನು ಹೇಳಿದ್ದೀನಿ ನಿಮ್ಗೆ ಅದನ್ನ. ಆಕೆ ಭಾರತದ ಕುರಿತಂತ, ಇಲ್ಲಿನ ವಿಧವೆಗಳ ಕುರಿತಂತ ವಿಚಿತ್ರವಾಗಿರುವಂತ ಚಿತ್ರಣವನ್ನ ಕಟ್ಕೊಟ್ಟಿದ್ರಲ್ಲ. ವಿವೇಕಾನಂದ್ರ ಅಲ್ಲ, ಹೀಗೆಲ್ಲ ಇಲ್ಲ ಅಂತ ಅಲ್ಲಿನ ಜನಕ್ಕೆ ಹೇಳಿದ್ರೆ ಅಲ್ಲಿನ ಜನರಿಗೂ ಗಾಬರಿ, ರಮಾಬಾಯಿಗೂ ಅಚ್ಚರಿಯಾಗುವಂತ ಸಂಗತಿ ಇತ್ತು. ಈ ತರದ ಪರಿಸ್ಥಿತಿ ಇತ್ತು. ಇಂಥ ಹೊತ್ತಲ್ಲೇ ಒಬ್ರು ಕೀಟ್ಲೆ ಮಾಡಬೇಕು ಅಂತ ವಿವೇಕಾನಂದರಿಗೆ ಪ್ರಶ್ನೆ ಕೇಳ್ತಾರೆ. ಬಹಳ ಕಠಿಣವಾದ ಪ್ರಶ್ನೆ. ಉತ್ತರ ಕೊಡುವ ಸಾಮರ್ಥ್ಯ ವಿವೇಕಾನಂದರದ್ದು ಮಾತ್ರ ಅಂತ ನನಗೆ ಅನ್ಸತ್ತೆ.
ಕೆಲವೊಂದ್ಸಲ ಈ ಥರದ ಉತ್ತರಗಳನ್ನು ಕೇಳಿದಾಗ ಖುಷಿಯೂ ಆಗತ್ತೆ. ಸದ್ಗುರು ಅವರ ವಿಡಿಯೋಗಳನ್ನು ನೋಡುವಾಗ ನಮ್ಮಲ್ಲಿ ಬಹುತೇಕರು ಖುಷಿ ಯಾಕೆ ಪಡ್ತಾರೆ ಅಂತಂದ್ರೆ, ಯಾರೋ ಕೇಳಿದ ತರಲೆ ಪ್ರಶ್ನೆಗೂ ಕೂಡ ಸದ್ಗುರುಗಳು ಭಾರತೀಯ ಸಂಸ್ಕೃತಿ, ಸಭ್ಯತೆ, ಪರಂಪರೆಯನ್ನ ಬಿಟ್ಟು ಹೋಗದಂತೆ ಒಂದು ಉತ್ತರವನ್ನು ಕೊಡ್ತಾರಲ್ಲ, ಸಮರ್ಥವಾದ ಉತ್ತರವನ್ನು ಕೊಡ್ತಾರಲ್ಲ, ನೋಡಬೇಕಾದ್ರೆ ಆನಂದ ಅಂತ ಅನ್ಸುತ್ತೆ. ವಿವೇಕಾನಂದರು ಆವತ್ತಿನ ದಿನಗಳಲ್ಲಿ ಯಾವ ತರ ಉತ್ತರ ಕೊಡ್ತಿದ್ರು ಅಂತಂದ್ರೆ, ಯಾರು ಭಾರತದ ಪರಂಪರೆಯನ್ನ ಗೌರವಿಸುತ್ತಿದ್ರೋ ಅವ್ರ ಎದೆ ಉಪ್ತಿತ್ತು, ಯಾರಿದನ್ನು ವಿರೋಧಿಸ್ತಿದ್ರೋ ಇನ್ನು ಮುಂದೆ ತಂಟೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಆ ತರ ಉತ್ತರ ಕೊಡ್ತಿದ್ರು. ಒಂದು ಪ್ರಶ್ನೆ ವಿವೇಕಾನಂದರಿಗೆ ಬಂದಿದ್ದು, ವಿವೇಕಾನಂದರ ಮಾತು ಮುಗಿದ ನಂತರ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಮಾಂಕ್ ಅಂಡ್ ಅ ಮಂಕಿ ಅಂತ ಪ್ರಶ್ನೆ ಬಂತು. ಮಾಂಕ್ ಅಂದ್ರೆ ಸನ್ಯಾಸಿ, MONK. ಈ ಮಾಂಕ್ಗೆ, ಸನ್ಯಾಸಿಗೆ EY ಜೋಡಿಸಿದ್ರೆ ಮಂಕಿ ಆಗತ್ತೆ ಇಂಗ್ಲಿಷ್ ನಲ್ಲಿ. ಡಿಫರೆನ್ಸ್ ಏನು? ಸನ್ಯಾಸಿಗಳು ಕೋತಿಗಳು ಅಂತ ಹೇಳಬೇಕು ಅವನಿಗೆ. ಆ ಪ್ರಶ್ನೆ ಕೇಳಿದ ತಕ್ಷಣ ಹೇಗಾಗಿರ್ಬೋದು ವಿವೇಕಾನಂದರಿಗೆ? ಯೋಚನೆ ಮಾಡಿ. ವಿವೇಕಾನಂದರು ಆ ಕಡೆ ಈ ಕಡೆ ನೋಡ್ಲೇ ಇಲ್ಲ. ಆ ಪ್ರಶ್ನೆ ಕೇಳಿದ ತಕ್ಷಣ ಸ್ವಾಮೀಜಿ ಹೇಳಿದರು, ನಾಟ್ ಮಚ್ ಡಿಫರೆನ್ಸ್, ಅ ಯಾರ್ಡ್ ಅವೇ ಅಂತಂದ್ರು. ಸ್ಪಷ್ಟವಾಗಿ ಅರ್ಥ ಹೇಳಬೇಕು ಅಂತಂದ್ರೆ, ಮಗು ಬಹಳ ವ್ಯತ್ಯಾಸ ಇಲ್ಲ, ಮಾಂಕ್ಗೂ ಮಂಕಿಗೂ ಬಹಳ ವ್ಯತ್ಯಾಸವಿಲ್ಲ, ಒಂದು 2 ಗಜದ ದೂರ ಇದೆ ಅಷ್ಟೇ ಅಂತ ಸ್ವಾಮೀಜಿ ಹೇಳಿದ್ರು. ಅದರ ಅರ್ಥ ಏನ್ ಗೊತ್ತೇನು? ಬಹಳ ವ್ಯತ್ಯಾಸ ಇಲ್ಲ, ಮಾಂಕ್ ಸನ್ಯಾಸಿ ಇಲ್ಲಿ ಕೂತಿದ್ದೀನಿ, ಮಂಕಿ ನನ್ನ ಎದುರಿಗೆ ಪ್ರಶ್ನೆ ಕೇಳ್ತಿದೆ ಅಂತ ಅರ್ಥ. ಎಷ್ಟು ಸೂಕ್ಷ್ಮವಾಗಿ ಉತ್ತರ ಕೊಟ್ಟರು ಅಂತಂದ್ರೆ, ಅವರು ಪ್ರಶ್ನೆ ಕೇಳಿದಾಗ ಎಷ್ಟು ಜನ ಗೊಳ್ಳಂತ ನಕ್ಕಿದ್ರೋ, ಉತ್ತರ ಕೊಟ್ಟಾಗ ಅದಕ್ಕಿಂತ ಹೆಚ್ಚು ಜನ ನಗ್ಲಿಕ್ಕೆ ಶುರು ಮಾಡಿದ್ರಲ್ಲ. ಪ್ರಶ್ನೆ ಕೇಳಿದವನ ಪರಿಸ್ಥಿತಿ ಹೆಂಗಾಗಿದ್ದಿರ್ಬೋದು ಅಂತ ಊಹಿಸಿಕೊಳ್ಳಿ ಅಂತ. ವಿವೇಕಾನಂದರ ಈ ಪ್ರಖರತೆಯೇ ತುಂಬಾ ವಿಶೇಷವಾಗಿರುವಂಥದ್ದು. ಹಾಗಂತ ವಿವೇಕಾನಂದರು ತುಂಬಾ ಪ್ರಾಪಂಚಿಕವಾಗಿ ಇದ್ದವರು ಅಂತ ತಿಳ್ಕೊಳ್ಬೇಡಿ. ಈ ಥರದ ಉತ್ತರಗಳನ್ನು ಕೊಡ್ತಾ ಇದ್ರು, ಯಾವಾಗಲೂ ಲೌಕಿಕರ ಜೊತೆಗೆ ಈ ಥರ ಚರ್ಚೆ ಅಂತಲ್ಲ. ವಿವೇಕಾನಂದರ ಪ್ರಖರ ಸನ್ಯಾಸತ್ವದ ಪರೀಕ್ಷೆಯೂ ಕೂಡ, ಅವರವರ ಆತ್ಮ ಸಾಕ್ಷಾತ್ಕಾರದ ಪರೀಕ್ಷೆಯೂ ಕೂಡ ನಡೆದಿದೆ. ಅಮೆರಿಕಾದಲ್ಲಿ ಕೌಬಾಯ್ಗಳು ಅಂತಿದ್ದಾರೆ. ನೀವು ನೋಡಿರ್ಬೋದು ಅನೇಕ ಸಿನಿಮಾಗಳಲ್ಲಿ ಅವ್ರು ಹೇಗಿರ್ತಾರೆ ಅಂತಂದ್ರೆ, ಈ ಜೀನ್ಸ್ ಪ್ಯಾಂಟ್ಗಳ ಈ ಕಲ್ಪನೆ ಎಲ್ಲ ಬಂದಿದ್ದು ಅಲ್ಲಿಂದಾನೆ ಅಂತ ಹೇಳ್ತಾರೆ. ಅವರವರು ಆ ಹರಿದಿರೋ ಜೀನ್ಸ್ಗಳನ್ನು ಹಾಕೊಂಡು ಒಂಥರ ರಗಡ್ ಲುಕ್ ಅಲ್ಲಿ ಇರ್ತಾರೆ. ಅವರು ಪದವೀಧರರಾಗಿದ್ರು, ಚೆನ್ನಾಗಿ ಓದ್ಕೊಂಡಿದ್ರು, ಕುದುರೆಗಳ ಮೇಲೆ ಕೂತ್ಕೊಂಡು ಬೇಟೆಯಾಡುವಂತ ಒಂದು ಒರಟು ಸಂಸ್ಕೃತಿ ಅವರದ್ದು. ಆ ಥರದ ಕೌಬಾಯ್ಗಳು ವಿವೇಕಾನಂದರ ಮಾತುಗಳನ್ನೊಮ್ಮೆ ಕೇಳ್ಬಿಟ್ರು. ಸ್ವಾಮಿ ವಿವೇಕಾನಂದರು ಮಾತನಾಡುವಾಗ ಏನು ಹೇಳಿದ್ರು ಅಂತಂದ್ರೆ, ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿದೆಯೋ ಅವನು ಎಂಥ ಪರಿಸ್ಥಿತಿಗಳಿಂದಲೂ ವಿಚಲಿತನಾಗುವುದಿಲ್ಲ ಅಂತ. ಈ ಗಾಳಿ ಬೀಸದ ಒಂದು ಪರಿಸ್ಥಿತಿಯಲ್ಲಿ ದೀಪ ಹೇಗೆ ನಿಶ್ಚಲವಾಗಿ ಉರಿತಾ ಇರುತ್ತೋ, ನಿರ್ಮಮವಾಗಿ ಉರಿತಾ ಇರುತ್ತೋ, ಯಾವುದೇ ಗೊಂದಲವಿಲ್ಲದೆ ಅದು ತನ್ನ ಪಾಡಿಗೆ ತಾನು ಉರಿಯುತ್ತೋ, ಹಾಗೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡವನು ಕೂಡ ಅಲುಗಾಡುವಂತ ಪರಿಸ್ಥಿತಿ ಇಲ್ಲ ಅಂತ. ಇದು ಶ್ರೀಕೃಷ್ಣ ಹೇಳ್ತಾನೆ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತಃ ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಏನ್ ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ಸಮಶತ್ರೌಚ ಮಿತ್ರೇಚ, ಶತ್ರು ಮಿತ್ರರಲ್ಲಿ ಇಬ್ಬರಲ್ಲೂ ಸಮತ್ವವನ್ನ ಕಾಣುವಂತವನು, ತಥಾ ಮಾನಾಪಮಾನಯೋ, ಮಾನ ಅಪಮಾನಗಳಲ್ಲಿ ಸಮತ್ವವನ್ನು ಉಳಿಸ್ಕೊಂಡಿರುವಂತವನು. ಹೀಗೆಲ್ಲ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅದನ್ನೇ ಸ್ವಾಮೀಜಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ದಾನೋ ಅವನು ಯಾವ ಸಂದರ್ಭಗಳಲ್ಲೂ ಕೂಡ ಎಂಥ ಪರಿಸ್ಥಿತಿಗಳಿಂದಲೂ ವಿಚಲಿತನಾಗುವುದಿಲ್ಲ. ಈ ಕೌಬಾಯ್ಸ್ಗಳು ಕೇಳಿದ್ರಲ್ಲ, ಹೊರಟು ಸಂಸ್ಕೃತಿಯ ಜನ ಅವ್ರು ಅನ್ಕೊಂಡ್ರು ಟೆಸ್ಟ್ ಮಾಡ್ಬಿಡ್ಬೇಕಲ್ಲ ಇವನನ್ನ. ಸರಿ, ಸ್ವಾಮಿ ವಿವೇಕಾನಂದರು ಮಧ್ಯಪಶ್ಚಿಮದ, ಅಮೆರಿಕಾದ ಮಧ್ಯಪಶ್ಚಿಮ ಭಾಗದ ಆ ಜಾಗಕ್ಕೆ ಒಂದು ಹಳ್ಳಿಯ ಕಾರ್ಯಕ್ರಮಕ್ಕೆ ಹೋದ್ರು. ಅಲ್ಲಿನ ಜನ ಕರೆದಿದ್ರು ಅಂತ. ಕಾರ್ಯಕ್ರಮ ಅಂತಂದ್ರೆ ಏನು, ಒಂದು ಹಾಲು, ಒಂದು 100 ಜನ ಕೂತ್ಕೊಳ್ಳಿಕ್ಕೆ ಚೇರ್ಸ್, ಹಾಗೆಲ್ಲ ಅಲ್ಲ. ಯಾವುದೋ ಒಂದು ದೊಡ್ಡ ಪಾತ್ರೆಯನ್ನು ಬೋರ್ಲ್ ಹಾಕಿದ್ದಾರೆ, ಅದ್ರ ಮೇಲೆ ವಿವೇಕಾನಂದರು ಕೂತ್ಕೊಂಡು ಮಾತನಾಡಬೇಕು ಅಷ್ಟೇ. ಎಲ್ಲರೂ ನೆಲದ ಮೇಲೆ ಕೂತಿರುವಾಗ ವಿವೇಕಾನಂದರಿಗೆ ಸ್ವಲ್ಪ ಎತ್ತರದ ಜಾಗ, ಅವ್ರು ಭಾಷಣ ಮಾಡ್ತಾರೆ ಅಂತ ಗೊತ್ತಾಗೋದು ಅಷ್ಟರಲ್ಲೇ. ಆ ಥರದ ಪರಿಸ್ಥಿತಿ. ನಾನು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ನ ಹಿಂದೆ ಮಾಡಿ ನಿಲ್ಲಿಸಿ ಭಾಷಣ ಮಾಡಿ ಅಂತ ಹೇಳ್ತಾರಲ್ಲ, ಆ ಥರದೊಂದು ವಾತಾವರಣ ಅದು. ಸ್ವಾಮಿ ವಿವೇಕಾನಂದರು ಆ ಥರದ ವಾತಾವರಣದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಮತ್ತು ಸ್ವಾಮಿ ವಿವೇಕಾನಂದರು ಮಾತನಾಡುವಾಗ ಅವರು ಕಣ್ಮುಚ್ಕೊಂಡು ತಮ್ಮದೇ ಆದ ಆನಂದದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ಚಿಂತನೆಯನ್ನ ಹೇಳ್ತಾ ಹೋಗ್ತಿದ್ದಾರೆ. ಈ ಕೌಬಾಯ್ಗಳು ಅದನ್ನು ಕೇಳಿದ್ರಲ್ಲ, ಟೆಸ್ಟ್ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತು. ಏನ್ ಮಾಡಿದ್ರು ಗೊತ್ತಾ? ತಮ್ಮ ಜೇಬಿನಿಂದ ಪಿಸ್ತೂಲನ್ನು ತೆಗೆದು, ಯಾವ ಬೇಟೆಯಾಡಲಿಕ್ಕೆ ಯಾವ ಗುಂಡನ್ನ ತಾವು ಬಳಸ್ತಾರೋ ಪ್ರಾಣಿಗಳ ಮೇಲೆ, ವಿವೇಕಾನಂದರ ಗುರಿ ಇಟ್ಟು ಗುಂಡು ಹಾರಿಸಿಯೇ ಬಿಟ್ಟು. ವಿವೇಕಾನಂದರ ಪಕ್ಕದಲ್ಲೇ ಆ ಗುಂಡು ದೊಡ್ಡ ಸದ್ದು ಮಾಡ್ತಾ ಹಾದು ಹೋಯ್ತು. ಅಕ್ಕಪಕ್ಕದಲ್ಲಿದ್ದವ್ರು ಗಾಬರಿ ಆಗಿದ್ದಿರ್ಬೋದು. ಆದರೆ ಮಿತ್ರರೇ, ಕಣ್ಣು ಮುಚ್ಕೊಂಡು ಮಾತನಾಡ್ತಾ ಇದ್ದಂಥ ವಿವೇಕಾನಂದರು ಕಣ್ಣು ಕೂಡ ತೆಗಿಲಿಲ್ಲ.
ಒಂದು ಚೂರು ವಿಚಲಿತರಾಗಲಿಲ್ಲ. ಅವರಿಗೆ ಆ ಗುಂಡು ಹೋಗಿದ್ದು ಗೊತ್ತಾಯ್ತೋ ಇಲ್ವೋ ಅನ್ನೋದು ಅನುಮಾನ. ವಿವೇಕಾನಂದರು ತಮ್ಮ ವಿಚಾರಧಾರೆಯಲ್ಲಿ ಎಷ್ಟು ಮುಳುಗೋಗಿದ್ರು ಅಂತಂದರೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ಮಾತನ್ನು ಹೇಳ್ತಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಲೈಬ್ರರಿಲಿ ಓದ್ತಾ ಕೂತಿರುವಾಗ ಪಕ್ಕದಲ್ಲಿ ದೊಡ್ಡ ಸದ್ದಾಯ್ತಂತೆ, ಆದರೆ ಅವ್ರಿಗೆ ಏನೂ ಗೊತ್ತೂ ಆಗಲಿಲ್ಲ ಅಂತ ಹೇಳ್ತಾರಲ್ಲ, ಆ ಥರದ ಪರಿಸ್ಥಿತಿ ವಿವೇಕಾನಂದರದು. ವಿವೇಕಾನಂದರು ಪೂರ್ತಿ ಪ್ರಮಾಣದಲ್ಲಿ ತಮ್ಮ ಚಿಂತನೆಯಲ್ಲೇ ಮಗ್ನರಾಗಿ ಮಾತುಗಳನ್ನು ಆಡ್ತಾ ಹೋದರು. ಎಲ್ಲ ಮಾತು ಮುಗಿಯೋ ವೇಳೆಗೆ ಆ ಒರಟಾಗಿದ್ದ ಕೌ ಬಾಯ್ಗಳು ಕೂಡ ವಿವೇಕಾನಂದರ ಬಳಿಗೆ ಬಂದು, ನೀವು ಹೇಳಿರುವ ಮಾತೆಲ್ಲವೂ ಸತ್ಯ, ಅದೇ ರೀತಿ ನಡ್ಕೊಳ್ಳುವಂಥ ಅಪರೂಪದ ಯೋಗಿ ನೀವು ಅಂತ ವಿವೇಕಾನಂದರಿಗೆ ಒಂದು ಗೌರವ ಕೊಡ್ತಾರಲ್ಲ, ಅದು ಬಹಳ ವಿಶೇಷವಾಗಿರುವಂಥದ್ದು ಅಂತ. ವಿವೇಕಾನಂದರು ಈ ಥರದ ಬದುಕಿದೆಯಲ್ಲ, ಅಮೆರಿಕಾದಲ್ಲಿ ಒಂದು ಜೀವಂತವಾಗಿರುವಂಥ ಚಿಂತನೆಯನ್ನು ಕೊಡ್ತು. ವಿವೇಕಾನಂದರು ಎಷ್ಟೇ ಭಾಷಣ ಮಾಡ್ಕೊಂಡು ತಿರುಗಾಡಿದ್ರು, ಇದುವರೆಗೂ ಅನೇಕರು ಭಾಷಣ ಮಾಡಿದ್ರಲ್ಲ, ಇದುವರೆಗೂ ಅನೇಕರು ಅತ್ಯಂತ ಭಾರತದ ಕುರಿತಂತ ಕೆಟ್ಟ ವಿಚಾರಗಳನ್ನು ಹೇಳಿದಾಗ ಜನ ನಂಬ್ತಿದ್ರಲ್ಲ, ಆದರೆ ಅವೆಲ್ಲ ಸುಳ್ಳು ಅಂತ ವಿವೇಕಾನಂದ ಎಷ್ಟು ಭಾಷಣ ಮಾಡಿದ್ರು, ಈ ಕ್ರಿಶ್ಚಿಯನ್ರ ಪ್ರಾಪಗೆಂಡ ಅಥವಾ ಈ ರೀತಿ ಭಾರತದಿಂದ ಹೋದವರ ಪ್ರಾಪಗೆಂಡ ಮುಂದೆ ಸೋಲ್ತಿತ್ತು ಅದು. ಆದರೆ ವಿವೇಕಾನಂದರು ಏನು ಮಾಡಿದ್ರು ಗೊತ್ತಾ? ವಿವೇಕಾನಂದರು ಅವೆಲ್ಲವನ್ನು ಮೆಟ್ಟಿ ನಿಂತು ಬಲವಾಗಿ ನಿಂತು ಈ ಥರ ಮಾಡಿದ್ದರ ಪ್ರತಿಫಲವಾಗಿ, ಪ್ರಯತ್ನದ ಫಲವಾಗಿ ಎಷ್ಟು ಚೆನ್ನಾಗಾಯಿತು ಅಂತಂದರೆ, ಭಾರತದ ಕುರಿತಂಥ ಚಿಂತನೆಗಳು, ಹಿಂದೂ ಧರ್ಮದ ಕುರಿತಂಥ ಚಿಂತನೆಗಳು ಹೊರಗೆ ಹಚ್ಚಿ ನೋಡಲಿಕ್ಕೆ ಒಬ್ಬ ಅಪರೂಪದ ವ್ಯಕ್ತಿಯೇ ಸಿಕ್ಕ. ಅವ್ರು ಎಷ್ಟು ಬಾಲಿಶವಾಗಿದ್ರು ಅಮೆರಿಕಾದ ಜನ ಅವತ್ತಿನ ದಿನಗಳಲ್ಲಿ ಅಂತಂದರೆ, ವಿವೇಕಾನಂದರ ಹೋಸ್ಟ್ ಒಬ್ಬರು ಪಾಮರ್ ಅಂತ, ನಾನು ಮುಂದೆ ಅವ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ವಿವೇಕಾನಂದರು ಪಾಮರ್ ಅವ್ರ ಮನೆಯಲ್ಲಿ ತುಂಬ ಇದ್ದಿದ್ದರಿಂದ, ತುಂಬ ಪ್ರಭಾವಿ ವ್ಯಕ್ತಿ ಅವರು. ಆ ಪಾಮರ್ ಅವ್ರ ಮನೆಯಲ್ಲಿ ಇದ್ದಿದ್ದರಿಂದ ಒಂದು ಪತ್ರಿಕೆ ಏನು ಬರೀತು ಗೊತ್ತಾ? ವಿವೇಕಾನಂದರ ಸಂಪರ್ಕಕ್ಕೆ ಬಂದಿರುವಂಥ ಪಾಮರ್ ಸದ್ಯದಲ್ಲೇ ಹಿಂದೂ ಧರ್ಮಕ್ಕೆ ಪರಿವರ್ತನೆಯಾಗುವ ಲಕ್ಷಣಗಳಿವೆ, ಆದರೆ ಪಾಮರ್ ಕಂಡೀಷನ್ಸ್ ಹಾಕಿದ್ದಾರೆ ಅಂತ. ಏನು ಕಂಡೀಷನ್ನು ಅಂತಂದ್ರೆ, ಜಗನ್ನಾಥನ ರಥ ಎಳಿಲಿಕ್ಕೆ, ನಂಗೆ ಈಗ ಹೇಳಲಿಕ್ಕೂ ನಗು ಬರುತ್ತೆ, ಜಗನ್ನಾಥನ ರಥವನ್ನು ಎಳಿಲಿಕ್ಕೆ ತಮ್ಮ ಬಳಿ ಇರುವ ಕುದುರೆಯನ್ನೇ ಬಳಸಬೇಕು, ಮೊದಲನೇ ಕಂಡೀಷನ್ನು. ಎರಡನೇದು, ಹಿಂದೂಗಳ ಪವಿತ್ರ ಗೋವುಗಳ ಸಾಲಿಗೆ ಜರ್ಸಿ ಹಸುಗಳನ್ನು ಸೇರಿಸಬೇಕು ಅಂತ ಅವ್ರು 2 ಕಂಡೀಷನ್ ಹಾಕಿದ್ರೆ, ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಅವ್ರು ಹಿಂದೂ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ. ಪಾಮರ್ ಮತ್ತು ವಿವೇಕಾನಂದರು ಆ ಪತ್ರಿಕೆಯ ವರದಿಯನ್ನು ಓದಿ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕರಂತೆ. ಅಂದ್ರೆ ಅವರ ಚಿಂತನಾ ಶೈಲಿ ಅಷ್ಟು ಬಾಲಿಶವಾಗಿತ್ತು. ಹಿಂದೂಗಳ ಕುರಿತಂತೆ, ಭಾರತೀಯರ ಕುರಿತಂತೆ ಇಷ್ಟು ಚಿಕ್ಕ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಿದ್ರು. ಆದರೆ ವಿವೇಕಾನಂದರು ಅವರೆಲ್ಲ ಈ ಚಿಂತನಾಕ್ರಮವನ್ನು ಭೇದಿಸಿ ಹಿಂದೂ ಧರ್ಮದ ವೈಭವವನ್ನು ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಾರಲ್ಲ, ಅದೇ ಅದ್ಭುತವಾಗಿರುವಂಥದ್ದು. ಮಿತ್ರ, ಮತ್ತೆ ನಾಳಿನ ಬಿರುಗಾಳಿ ಸಂತದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.